ಸಂಜೆಯನ್ನ ಅನುಷ್ಠಾನಗೊಳಿಸಲು ತಂದಿರುವಂತಹ ಮುಖ್ಯ ರೂವಾರಿಗಳು ನಮ್ಮೆಲ್ಲರ ಮಾರ್ಗದರ್ಶಿಗಳು ಹಿರಿಯರು ಆಗಿರುವಂತಹ ಮಾನ್ಯ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ನಮ್ಮ ಕಲಬುರಗಿಯ ಮನೆ ಮನೆಯ ಆಶಾ ಕಿರಣ ಸನ್ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ವೇದಿಕೆ ಮೇಲೆ ಆಸೀನರಾದಂಥ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರೇ, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ರೇ, ಡಿ ಸುಧಾಕರ್ ಅವರೇ, ಶರಣಬಸಪ್ಪ ದರ್ಶನಾಪುರ ಅವರೇ, ಈಶ್ವರ್ ಖಂಡ್ರೆ ಅವರೇ, ರಹೀಂ ಖಾನ್ ಅವರೇ, ಬಿ ಆರ್ ಪಾಟೀಲ್ ರೇ, ಡಾಕ್ಟರ್ ಅಜಯ್ ಸಿಂಗ್ ಅವರೇ, ಎಂ ಐ ಪಾಟೀಲ್ ರೇ, ರಾಧಾಕೃಷ್ಣ ಅವರೇ, ಅಲ್ಲಂ ಪ್ರಭು ಪಾಟೀಲ್ ರೇ ಹಾಗೂ ವೇದಿಕೆ ಮೇಲೆ ಆಸೀನರಾದಂಥ ಸುಮಾರು ಹೆಚ್ಚು ಕಡಿಮೆ ಇನ್ನೂ 20 ಜನ ಇದ್ದಾರೆ. ಅದಕ್ಕೆ ದಯವಿಟ್ಟು ಕ್ಷಮಿಸಬೇಕು. ನಾನು ಎಲ್ಲ 20-22 ಹೆಸರು ತೆಗೆದುಕೊಳ್ಳೋಕೆ ಇನ್ನೂ 5-10 ನಿಮಿಷದಲ್ಲಿ ನನ್ನ ಮಾತು ಮುಗಿಸ್ತೇನೆ. ಯಾಕಂದರೆ ಸಾಕಷ್ಟು ಸಮಯನೂ ಆಗಿದೆ ಮತ್ತು ಮುಖ್ಯಮಂತ್ರಿಗಳು ಇಲ್ಲಿ ಕಲಬುರಗಿಗೆ ಬಂದ ಮೇಲೆ ನಾವು ಅವರಾಗೆ ಏನು ಕೇಳಬೇಕು ಅಥವಾ ಅವರಿಂದ ಏನು ಸಹಾಯ ಪಡ್ಕೊಳ್ಬೇಕು ಅಷ್ಟು ಮಾತ್ರ ನಾನು ಒಂದೆರಡು ವಿಷಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಯಾಕಂದರೆ ಮತ್ತದು ನೆನಪು ಹೋಗಬಾರದು. ಅದಕ್ಕಾಗಿ ಮೊದಲೇ ಹೇಳಿಬಿಡ್ತೀನಿ. ಈಗ ಬಿ ಆರ್ ಪಾಟೀಲ್ ರೇ ಕೂತ್ಕೊಡ್ರಿ. ಅಲ್ಲಿಯೂ ವಿಧಾನಸೌಧದಾಗೂ ಬಿಡಲ್ಲ, ಇಲ್ಲಿಯೂ ಬಿಡಲ್ಲ. ಎಲ್ಲರ ಒಂದು ಕಡೆ ನಮಗಾರ ಬಿಡಿ. ಇಲ್ಲಿ ನೀವು ಈಗಾಗಲೇ ಮೆಡಿಕಲ್ ಕ್ಷೇತ್ರದಲ್ಲಿ ಭಾಳಷ್ಟು ಕೆಲಸಗಳನ್ನು ಮಾಡಿ ಈ ಭಾಗಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀರಿ. ಈಗ 2-3 ಸಣ್ಣ ಕೆಲಸಗಳು ಉಳಿದಿವೆ. ಬಾಕಿದಂತೂ ಡೆವಲಪ್ಮೆಂಟ್ ವರ್ಕ್ ಅವು ಯಥಾ ಪ್ರಕಾರ ನಡೀತವೆ. ಆದರೆ ಕೆಲವು ಮಹತ್ವದ ಕೆಲಸಗಳನ್ನು ನಾನು ನಿಮ್ಮ ಮುಂದೆ ಇಡ್ತೇನೆ. ಅದಕ್ಕೆ ನಮ್ಮೆಲ್ಲ ಶಾಸಕರು, ಮಂತ್ರಿಗಳು ಅವ್ರ ಬಳಿ ಹೋಗಿ ಈ ಕೆಲಸಗಳನ್ನು ಮಾಡಿಸ್ಕೊಂಡು ಬರ್ತಾರೆ ಅಂಥೇಳಿ ನಾನು ಭಾವಿಸಿದ್ದೇನೆ. ಮೊದಲನೇದು ಸುಮಾರು 1000 ಕಿಲೋಮೀಟರ್, ಹೆಚ್ಚು ಕಡಿಮೆ ಬೀದರ್ ಅಂದರೆ 800-850 ಕಿಲೋಮೀಟರು, ಹಾಗೆ ಗುಲ್ಬರ್ಗ 700 ಕಿಲೋಮೀಟರ್ ಮೇಲಿದೆ. ಬಿಜಾಪುರ ಕೂಡ ಅಷ್ಟೇ ದೂರಿದೆ. ಅದಕ್ಕಾಗಿ ಈ ಭಾಗದಲ್ಲಿ ಒಂದು ನಿಮಾನ್ಸ್ ಇನ್ಸ್ಟಿಟ್ಯೂಷನ್ ಬ್ರ್ಯಾಂಚ್, ನಾವು ದೊಡ್ಡದು ಕೇಳಲ್ಲ, ಬರೇ ಬ್ರ್ಯಾಂಚ್, ಅದರದ್ದು ನಿಮಾನ್ಸ್ ಹಾಸ್ಪಿಟಲ್ದು ಒಂದು ಬ್ರ್ಯಾಂಚ್ ಇಲ್ಲಿ ಕೇಳ್ತೇವೆ. ಯಾಕಂದರೆ ಅಷ್ಟು ದೂರ ಭಾಳಷ್ಟು ಜನರಿಗೆ ಗುಲ್ಬರ್ಗ, ಬೀದರ್, ರಾಯಚೂರು, ಕೊಪ್ಪಳ ಇವೆಲ್ಲ ಇದೆ. ಸೊ ಅದಕ್ಕಾಗಿ ಅದು ಎಲ್ಲಾದರೂ ಇರಲಪ್ಪ. 7 ಜನ MLAಗೆ ನಾವು ಈ ಭಾಗದಿಂದ ಆರಿಸಿಕೊಟ್ಟಿದ್ದೇವೆ MP ಗಳಿಗೆ.
ಇವತ್ತು ಹೆಚ್ಚು ಕಡಿಮೆ 5 ಜನ ಹೈದರಾಬಾದ್ ಕರ್ನಾಟಕದಿಂದ ಪಾರ್ಲಿಮೆಂಟ್ ಮೆಂಬರ್ ಬಂದಿದ್ದಾರೆ ಆರಿಸಿ. ಅದಕ್ಕಾಗಿ ಅವರಿಗೆ ನೀವು ಇವು 3 ಮಾಡಿದ್ರೆ ಒಂದು ಕೊಡುಗೆ ಕೊಟ್ಟಂಗೆ ಆಗ್ತದೆ. ಯಾಕಂದ್ರೆ MP ಗಳು ಬೇರೆ ಕೆಲಸ ಮಾಡೋಕ್ಕೂ ಆಗಲ್ಲ, ಅವ್ರ ಹತ್ರ ಅಷ್ಟು ಅಧಿಕಾರಗಳು ಕೂಡ ಇರೋದಿಲ್ಲ. ಅದಕ್ಕೊಂದು ನಿಮಾನ್ಸ್ ಇನ್ಸ್ಟಿಟ್ಯೂಷನ್ ಬ್ರಾಂಚ್ ಕಲಬುರಗಿಗೆ ಆಗಲಿ, ಆಮೇಲೆ ಇನ್ನೊಂದು ಇನ್ಸ್ಟಿಟ್ಯೂಟ್ ಆಫ್ ಡಯಾಪೆಡಾಲಜಿ ಅಂತ ಹೇಳಿ ಡಯಾಪೆಡಾಲಜಿ ಅದರದ್ದು ಬ್ರಾಂಚೇ. ಅದು ನಾವೇನು ಮೇನ್ ಇಲ್ಲಿ ಹಾಕಬೇಕು ಅಂತಿಲ್ಲ, ಅದರ ಬ್ರಾಂಚ್ ಇಲ್ಲಿ 2 ಬ್ರಾಂಚ್ ಆದರೆ ಈ ಭಾಗದ ಜನರಿಗೆ ನಿಮ್ಮ ಬೆಂಗಳೂರಿಗಾಗಲಿ ಬೇರೆ ಕಡೆ ಆಗಲಿ ಬರಬೇಕಾದಂಥ ಅವಶ್ಯಕತೆ ಬೀಳಲ್ಲ, ಖರ್ಚು ಕಡಿಮೆ ಆಗ್ತದೆ. ಅದಕ್ಕಾಗಿ ಇವು 2. ಮೂರನೇದು, ಇಲ್ಲಿ ನಮ್ಮ ವಿಶ್ವವಿದ್ಯಾಲಯ ಇದೆ. ಮೊನ್ನೆ ನೀವು ಒಳ್ಳೆ ಕೆಲಸ ಮಾಡಿದ್ರಿ. ಯಾಕಂದರೆ ಎಜುಕೇಷನ್, ಹೆಲ್ತು ಇದು ಭಾಳ ಇಂಪಾರ್ಟೆಂಟ್. ಈ ಹೆಲ್ತು ಮತ್ತು ಎಜುಕೇಷನ್ಗೆ ನಾವು ಒತ್ತು ಕೊಡಬೇಕು. ಮತ್ತು ನೀವು ಸಾಕಷ್ಟು ಎಜುಕೇಷನ್ಗಳಿಗೆ ಸಹಾಯ ಮಾಡಿದ್ರಿ. ಇಲ್ಲಿ ನಮ್ಮ ವಿಶ್ವವಿದ್ಯಾಲಯ ಏನಿದೆ, ಗುಲ್ಬರ್ಗ ವಿಶ್ವವಿದ್ಯಾಲಯ ಬಹಳ ಅತಿ ಹಿಂದುಳಿದಂಥ ಯೂನಿವರ್ಸಿಟಿ ಆಗಿದೆ. ಅದರಲ್ಲಿ ಪ್ರೊಫೆಸರ್ಗಳಿಲ್ಲ, ಹೊಸ ಕೋರ್ಸ್ಗಳಿಲ್ಲ, ಹೊಸ ಯಾವುದೇ ಒಂದು ಸಂಶೋಧನೆ ಮಾಡತಕ್ಕಂಥ ವ್ಯವಸ್ಥೆ ಇಲ್ಲ. ಆಮೇಲೆ ಬಿಲ್ಡಿಂಗ್ಗಳು ಕೂಡ ಎಲ್ಲ ಕುಸಿದು ಬೀಳ್ತಾ ಇವೆ. ಅನೇಕ ಬಿಲ್ಡಿಂಗ್ಗಳು ನಾನು ನೋಡಿದ್ದೇನೆ, ಅದಕ್ಕೆ ಬಣ್ಣ ಇಲ್ಲ, ಸುಣ್ಣ ಇಲ್ಲ, ಏನೂ ಇಲ್ಲ. ಸೊ ಹೇಗೆ ನೀವು ಮೈಸೂರಿಗೆ ಧಾರಾಳವಾಗಿ ಸುಮಾರು ಒಂದು 300 ಕೋಟಿ ಎಷ್ಟೋ ಕೊಟ್ಟರೆ ಕಾಣ್ತದೆ. ನಿಮ್ಮ ಮೈಸೂರಿಗೆ 300 ಕೋಟಿ ಕೊಟ್ಟರೆ ಕಾಣ್ತದೆ. 100 ಕೋಟಿ ಸರಿ, 100 ಕೋಟಿ 100 ಕೋಟಿ ಇರಲಿ, ಬಟ್ ಮಾಡಿದ್ದು ಒಳ್ಳೇದೇ. ಯಾಕಂದ್ರೆ ಎಲ್ಲ ಭಾಗದಿಂದ ಜನ ಓದ್ತಾರೆ. ಇಲ್ಲೇನಾಗಿದೆ, ಈ ವಿಶ್ವವಿದ್ಯಾಲಯದಲ್ಲಿ ಎಕ್ಸ್ಪರ್ಟ್ಗಳ ಕೊರತೆ ಮತ್ತು ಭಾಳಷ್ಟು ಡಿಪಾರ್ಟ್ಮೆಂಟ್ನಲ್ಲಿ ಟೀಚರ್ಸ್ ಇರಲ್ಲ. ಒಳ್ಳೆ ಟೀಚರ್ಸು ಇಲ್ಲಿ ಬರಲ್ಲ. ಈಗ ಬರ್ತಾ ಇದ್ದಾರೆ ಸ್ವಲ್ಪ. ಅದು ಸ್ವಲ್ಪ ನಮಗೆ ಏರ್ಪೋರ್ಟ್ ಒಂದಾಗಿತ್ತು, ಫ್ಲೈಟ್ಗಳು ಬರ್ತೀವಿ, ಈಗ ಅದನ್ನು ಬಂದಾಗ್ಬಿಟ್ಟಿದೆ. ಅದಕ್ಕಾಗಿ ಅದನ್ನು ನಾವು ಪ್ರಾರಂಭ ಮಾಡೋಕ್ಕೆ ಎಲ್ಲ ಪ್ರಯತ್ನ ಮಾಡ್ತೇವೆ. ನೀವು ಕೂಡ ಅದಕ್ಕೆ ಕೈ ಹಚ್ಚಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಅದೊಂದು ಕೇಳ್ತೇನೆ. ಮತ್ತು ಯೂನಿವರ್ಸಿಟಿಗೆ ಸ್ವಲ್ಪ ಸಹಾಯ ಮಾಡಿ ಆ ಬಿಲ್ಡಿಂಗು ಅದು ಎಲ್ಲ ವ್ಯವಸ್ಥಿತವಾಗಿ, ವಿಶೇಷವಾಗಿ ನಮ್ಮ ಶಿಕ್ಷಕರಿಗೆ ಅಲ್ಲಿ ಪ್ರೊಫೆಸರ್ಗಳಿಗೆ ಅಪಾಯಿಂಟ್ ಮಾಡಿ ಈ ಭಾಗದ ಹುಡುಗರು ಬೇರೆ ಕಡೆ ಹೋಗೋದನ್ನು ತಪ್ತದೆ. ಎಕನಾಮಿಕ್ಸ್ ಆಗಲಿ, ಸೋಷಿಯಾಲಜಿ ಆಗಲಿ, ಕೆಮಿಸ್ಟ್ರಿ ಆಗಲಿ, ಫಿಸಿಕ್ಸ್ ಆಗಲಿ, ಬಯಾಲಜಿ ಆಗಲಿ, ಅನೇಕ ಕೋರ್ಸಸ್ ಬೆಳಿಬೇಕು. ಆಮೇಲೆ ಹೆಚ್ಚಿನ ಕೋರ್ಸ್ಗಳು ಇಲ್ಲಿ ಇದ್ದರೆ ಸ್ಟೂಡೆಂಟು ಕೂಡ ಬರ್ತಾರೆ. ನಾವು ಅಲ್ಪ ಸ್ವಲ್ಪ ಮಾಡಿದ್ರೆ ಮತ್ತು ಇನ್ನೊಂದು ಕೋರ್ಸಿಗೆ ಬೇರೆ ಕಡೆ ಹೋಗಬೇಕು. ಮೊದಲೇ ಇದಕ್ಕೆ ಸ್ವಲ್ಪ ಹಿಂದುಳಿದ ಭಾಗ ಇರೋದ್ರಿಂದ ಕಲಬುರಗಿ ಅಂದ ಕೂಡಲೇ ಆ ನೌಕರಿನೂ ಕಡಿಮೆ ಸಿಗ್ತವೆ. ಯಾಕಂದರೆ ಮೆರಿಟ್ ಇರೋದಿಲ್ಲ ಅಂತ ಹೇಳಿ ಭಾಳಷ್ಟು ಜನ ಹೇಳಿಕೊಂಡು ಅವರಿಗೆ ರಿಜೆಕ್ಟ್ ಮಾಡ್ತಾರೆ. ಅದಕ್ಕಾಗಿ ಈ 3 ಕೆಲಸ, ಒಂದು ನಿಮಾನ್ಸ್ದು, ಎರಡನೇದು ಡಯಾಬೆಟಾಲಜಿ ಒಂದು, ಮತ್ತು ಮೂರನೇದು ನಮ್ಮ ಇಲ್ಲಿನ ಕಲಬುರಗಿ ವಿಶ್ವವಿದ್ಯಾಲಯಕ್ಕೆ ಹೆಚ್ಚಿನ ಪೋಸ್ಟ್ಗಳನ್ನು ಸ್ಯಾಂಕ್ಷನ್ ಮಾಡಿ, ಹೆಚ್ಚಿನ ಡಿಪಾರ್ಟ್ಮೆಂಟ್ಗಳು ಸ್ಯಾಂಕ್ಷನ್ ಮಾಡಿ ಈ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂಥೇಳಿ ನಾನು ನಿಮಗೆ ಎಲ್ಲರ ವತಿಯಿಂದ
ಕೇಳ್ತಾ ಇದ್ದೇನೆ. ಇನ್ನೊಂದು, ಇದು ಅಂತೂ ನಮ್ಮ ಬೇಡಿಕೆಗಳಾಯಿತು. ಇದರ ಜೊತೆಯಲ್ಲಿ ನಮ್ಮ ಈ ಭಾಗದ ಮಿನಿಸ್ಟರ್ಸ್ ಏನಿದ್ದಾರೆ ಅವರು ಸ್ವಲ್ಪ ಮುತುವರ್ಜಿ ವಹಿಸ್ಕೊಳ್ಬೇಕು. ಯಾಕಂದರೆ ನೀವು ಅವ್ರ ಹಿಂದೆ ಬಿದ್ದು ಕೇಳಲಿಲ್ಲ ಅಂದರೆ ಯಾರೂ ನಿಮಗೆ ಕೊಡೋದಿಲ್ಲ. ಅವರು ಅನೇಕ ಸಾರಿ ಸಿಟ್ಟಿಗೆ ಬರ್ಬೋದು, ಹೀಗೆ ಕೊಟ್ಟಿದ್ದೆವು. ಅದು ಹೈದರಾಬಾದ್ ಕರ್ನಾಟಕದ ಎಷ್ಟು ಕಷ್ಟಪಟ್ಟಿದ್ದೇವೆ ಅದು ನನಗೆ ಗೊತ್ತು, ಮತ್ತು ನೀವು ಬೇರೆ ಕಡೆ ಕೇಳಿದ್ರೆ ಗೊತ್ತಾಗ್ತದೆ. ಸ್ಪೆಷಲ್ ಪ್ರಾವಿಷನ್ ಮಾಡಿಸ್ಬೇಕಾದ್ರೆ ಎಷ್ಟು ಕಷ್ಟ ಆಗಿದೆ ಅನ್ನೋದನ್ನು. ಸ್ಪೆಷಲ್ ಪ್ರಾವಿಷನ್ ನಮ್ಮದಾದ ಮೇಲೆ ಇನ್ನೂ ಯಾವುದೂ ಕೂಡ ಸ್ಟೇಟ್ನಲ್ಲಿ ಆಗಿಲ್ಲ. ನಮ್ಮದೇ ಕೊನೆಯದು. ಈಗೇನು ಮುಂದೆ ಬರ್ತದೋ ಗೊತ್ತಿಲ್ಲ. ಅದಕ್ಕೆ ನೀವು ಬೇಗನೆ ಕಾನೂನು ಮಾಡಿದ್ರಿ, ಅದರಿಂದ ಅನುಕೂಲ ಆಯಿತು. ಮತ್ತು ನಿಮ್ಮ ಸಹಾಯದಿಂದ ಒಳ್ಳೆಯ ಒಂದು ಕಮಿಟಿಯಾಗಿ ಇವತ್ತು ಸಾಕಷ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಾ ಇದೆ. ಅದು ಒಂದು ವಿಶೇಷವಾದಂಥದ್ದು. ಇಂಥ ಒಂದು ಡೆವಲಪ್ಮೆಂಟ್ ಕೆಲಸ ಇದ್ದರೆ ಎಲ್ಲರೂ ಮೆಚ್ಚುತ್ತಾರೆ. ನಾನು ಅನೇಕ ಕಡೆ ಹೋದಾಗ ನನಗೀಗ ಹೇಳ್ತಾ ಇದ್ದಾರೆ, ಏನ್ರಿ ಗುಲ್ಬರ್ಗ ಈಗ ಬದಲಾವಣೆ ಆಗಿದೆ, ಈ ಕೋಲ್ಹಾಪುರದವರು, ಸೋಲಾಪುರದವರು, ಲಾತೂರ್ದವರು, ನಾಂದೇಡ್ದವರು, ಈ ಭಾಗದವರು, ಆಂಧ್ರದವರು ಮತ್ತು ಈವನ್ ನಮ್ಮ ಹಳೆ ಮೈಸೂರದವರು ಈ ಕಡೆ ಬಂದರೆ ಏನು ಮೊದಲಿನ ಕಲಬುರಗಿ ಇಲ್ಲರಿ, ಸ್ವಲ್ಪ ಬದಲಾವಣೆ ಆಗಿದೆ ಅಂತ. ಅದಕ್ಕಾಗಿ ಸ್ವಲ್ಪ ಬದಲಾವಣೆಗಿಂತಲೂ ಸಂಪೂರ್ಣ ಬದಲಾವಣೆ ನಿಮ್ಮಂಗೆ ಆಗಲಿ ಅಂಥೇಳಿ ನಾನು ಇದು ಒಂದು ನಿಮಗೆ ಕೇಳ್ಕೊಳ್ತೇನೆ. ಮತ್ತು ಕೊನೆಯದಾಗಿ ನಾ ಹೆಚ್ಚು ಮಾತಾಡೋದಿಲ್ಲ, ಯಾಕಂದರೆ ಈ ಫಂಕ್ಷನು ಶರಣ್ ಪಾಟೀಲ್ದು ಮತ್ತು ಸಿದ್ದರಾಮಯ್ಯನವ್ರದ್ದು. ಸುಮಾರು ಅವರು ಇಲ್ಲಿ 371 ಜೆ ನೆನಪಿಗಾಗಿ ಅವರು 371 ಬೆಡ್ ಹಾಸ್ಪಿಟಲ್ ಇಲ್ಲಿ ಮಾಡಿದ್ದಾರೆ. 371 ಕಲಂ ಅದೇ ಆಧಾರದ ಮೇಲೆ ಅದರ ನೆನಪಿನಿಗೋಸ್ಕರ ಇಲ್ಲಿ ದೊಡ್ಡ ಹಾಸ್ಪಿಟಲ್ ಮಾಡಿದ್ದಾರೆ. ಬಹುಶಃ ಈ ನಮ್ಮ ಜಯದೇವ ಆಸ್ಪತ್ರೆ ಅಂತ ಆಸ್ಪತ್ರೆ ಇಡೀ ಎಲ್ಲ ಸೇರಿದರೆ ಮೈಸೂರು, ಗುಲ್ಬರ್ಗ, ಹುಬ್ಬಳ್ಳಿ ಇವು ಎಲ್ಲ ಸೇರಿದರೆ ನನಗನ್ನಿಸ್ತದೆ ಏಷ್ಯಾದಲ್ಲೇ ಇದು ದೊಡ್ಡ ಆಸ್ಪತ್ರೆ. ಯಾಕಂದರೆ ಇದು ನಮ್ಮ ಎಲ್ಲ ಕಡೆ ಇವೆ, ಆದರೆ ವಿಶೇಷವಾಗಿ ನಮ್ಮ ಹಾರ್ಟ್ ಸ್ಪೆಷಲಿಸ್ಟ್ ಹಾರ್ಟ್ ಹಾಸ್ಪಿಟಲ್ ಇದು ಏಷ್ಯಾದಲ್ಲೇ ಜಯದೇವ ಹಾಸ್ಪಿಟಲ್ ನೇತೃತ್ವದಲ್ಲಿ ಎಲ್ಲಕ್ಕಿಂತ ದೊಡ್ಡದು. ಕಲಬುರಗಿ ಒಂದೇ ಅಲ್ಲ, ಮೈಸೂರು, ಬೆಂಗಳೂರು, ಬೇರೆ ಕಡೆ ಮತ್ತು ಗುಲ್ಬರ್ಗ ಇಂಥ ದೊಡ್ಡ ಆಸ್ಪತ್ರೆ ಇಡೀ ದೇಶದಲ್ಲೂ ಇಲ್ಲ, ಏಷ್ಯಾ ಖಂಡದಲ್ಲೇ ಇದು ಒಂದು ದೊಡ್ಡ ಕೊಡುಗೆ ಇದೆ. ಅದಕ್ಕಾಗಿ ಇದನ್ನು ನಾವೆಲ್ಲರೂ ಕೂಡಿ ಬೆಳೆಸಬೇಕು. ಇದಕ್ಕೆ ಎಲ್ಲಕ್ಕಿಂತ ಅಂದರೆ ಮೇಂಟೆನೆನ್ಸ್ ಇಂಪಾರ್ಟೆಂಟ್. ಈಗೇನೋ ಸಿದ್ದರಾಮಯ್ಯ ಅವರು, ಶರಣ್ ಪಾಟೀಲ್ರು, ನಮ್ಮ ಎಲ್ಲ ಶಾಸಕರು, ಮಿನಿಸ್ಟರ್ಸು ಸೇರಿ ಹೈದರಾಬಾದ್ ಕರ್ನಾಟಕದೂ ನಮ್ಮ ಚೇರ್ಮನ್ ಇದ್ದಾರೆ ಅಜಯ್ ಸಿಂಗ್ ಅವರು, ಎಲ್ಲರೂ ದುಡ್ಡು ಕೊಟ್ಟಾಯಿತು, ಬಿಲ್ಡಿಂಗ್ ಕಟ್ಟಾಯಿತು. ಇದ್ರ ಒಳಗೆ ಅಷ್ಟು ಕಚರ ಬೀಳಬಾರ್ದು. ನಮ್ಮ ಕಡೆ ವಿಶೇಷವಾಗಿ ಗುಲ್ಬರ್ಗದಲ್ಲಿ ಎಲ್ಲಿ ವೆಹಿಕಲ್ ಪ್ಲಾಸ್ಟಿಕ್ ಬಿಸಾಕ್ತಾರೆ. ಅದಕ್ಕೆ ನಮ್ಮ BR ಪಾಟೀಲ್ ಅವರು ಒಂದು ಕಾಮೆಂಟ್ ಮಾಡ್ತಾ ಇದ್ರು, ನೋಡ್ರಿ ಎಲ್ಲರಿಗೆ ಗಂಧದ ಹಾರ ಹಾಕಿದ್ರು CMಗೆ ಮತ್ತು ಖರ್ಗೆ ಅವರಿಗೆ, ಆದರೆ ನಮಗೆಲ್ಲ ಪ್ಲಾಸ್ಟಿಕ್ ಹಾರ ಹಾಕಿದ್ರು ಅಂಥೇಳಿ ಅವ್ರು ಹೇಳ್ತಾ, ಯಾವುದು ಬ್ಯಾನ್ ಆಗಿದೆ ಅದು ತಂದು ನಮ್ಮ ಕೊಳ್ಳಿಗೆ ಹಾಕಿದ್ರು, ನಿಮಗೆ ಮಾತ್ರ ಗಂಧದ ಹಾರ ಹಾಕಿದ್ರು ಅಂತ ಅವ್ರು ಹೇಳ್ತಾ ಇದ್ರು. ಅದಕ್ಕಾಗಿ ಇನ್ನು ಮುಂದೆ ಅಟ್ಲೀಸ್ಟ್ ನಮ್ಮ ಈಶ್ವರ್ ಖಂಡ್ರೆ ಅವರು
ಸ್ವಲ್ಪ ಲಕ್ಷ ಕೊಡ್ರಿ, ಟೀಕೆ ಮಾಡೋರು ಭಾಳ ಜನ ಇರ್ತಾರೆ, ಮತ್ತು ಅವ ಎಂದೂ ಬಿಡಲ್ಲ ಟೀಕೆ ಮಾಡೋಕ್ಕೆ, ಎಲ್ಲಾರು ಮಾಡ್ತಾನೆ ಇರ್ತಾರೆ. ಅದಕ್ಕಾಗಿ ಅವ್ರ ಹೆಸರು ಟೀಕಾಚಾರಿನೇ ಅಂತ ಇಡಬೇಕಾಗ್ತದೆ. ಅದಕ್ಕೆ ಇಂಥ ಕೆಲವು ಸ್ವಚ್ಛತೆ ಮೇಂಟೆನೆನ್ಸು ಭಾಳ ಇಂಪಾರ್ಟೆಂಟ್. ಈಗ ಮೈಸೂರಿನಲ್ಲಿ ಮಾಡಿದಂಥದ್ದು ಹಾಸ್ಪಿಟಲ್ಗೆ ಅಲ್ಲಿ ಭಾಳ ಕ್ಲೀನ್ ಆಗಿಟ್ಟಿದ್ದಾರೆ ಅಂತ CM ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಬೆಂಗಳೂರದು ಇದೆ, ಇಲ್ಲೂ ಕೂಡ ಅದೇ ರೀತಿಯಾಗಿ ಇಟ್ಟು ನಾವು ಒಂದು ಒಳ್ಳೆಯ ಹೆಸರನ್ನು ಗಳಿಸ್ಬೇಕು, ಒಳ್ಳೆಯ ಹೆಸರು ನಮಗೆ ಬರಬೇಕು ಅಂತ ಹೇಳಿ ನಾನು ಬಯಸ್ತಾ ಇದ್ದೇನೆ. ಅದರ ತಕ್ಕಂತೆ ನಮ್ಮ ಇದರ ಡೈರೆಕ್ಟರು ಜಯದೇವ ಹಾಸ್ಪಿಟಲ್ ಮತ್ತು ಬೇರೆ ಸಿಬ್ಬಂದಿಗಳು ಇದರ ಕಡೆ ಲಕ್ಷ್ಯ ಕೊಡ್ತಾರೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಕೊನೆಯದೇನೆಂದರೆ, ಬಹಳ ಜನ ದೇಶದಲ್ಲಿ ಇಂಥ ಸವಲತ್ತುಗಳು ಬಡವರಿಗೆ ಸಿಗಬಾರದು ಅಂಥೇಳಿ ಬಹಳ ಪ್ರಯತ್ನ ನಡೆದಿದೆ. ಬಡವರಿಗೆ ವಿದ್ಯಾ ಮುಟ್ಟಬಾರದು, ಎಜುಕೇಶನ್ ಸಿಗಬಾರದು, ಅವ್ರು ಎಲ್ಲಿದ್ರೋ ಅಲ್ಲೇ ಇಡಬೇಕು ಅಂತ ಹೇಳಿ ಕೆಲವು ಜನರ ಪ್ರಯತ್ನ ಈ ದೇಶದಲ್ಲಿ ನಡೆದಿದೆ. ದಯವಿಟ್ಟು ನೀವೆಲ್ಲರೂ ಕೂಡ ಅದನ್ನು ಎಜುಕೇಶನ್ಗೆ ಮಹತ್ವ ಕೊಟ್ಟು ಈ ಭಾಗದ ಜನ ಮುಂದೆ ಬಂದರೆ ಬಹುಶಃ ನನಗನ್ಸಿನ ಮಟ್ಟಿಗೆ ನಾವು ಪ್ರತಿ ಸಲ ನಾವು ಹಿಂದುಳಿದಿದೆ ಅಂತಕ್ಕಂಥದ್ದು ಹೋಗ್ತದೆ. ಈಗ ನಾ ಕೇಳಿದೆ, ಬೇರೆ ಕಡೆ ಬೆಳಗಾಂನಲ್ಲಿ ಅಲ್ಲಿ ಎಜುಕೇಷನ್ ಸೊಸೈಟಿ ಇದೆ, ಭಾಳ ಉತ್ತಮವಾಗಿ ನಡೆದು ಆ ಭಾಗದಲ್ಲಿ ಅನೇಕ ಇನ್ಸ್ಟಿಟ್ಯೂಷನ್ ಅವರು ಮಾಡಿದ್ದಾರೆ, ಅದರಿಂದ ಎಲ್ಲರಿಗೂ ಲಾಭ ಆಗ್ತಾ ಇದೆ. ಬಿಜಾಪುರದಲ್ಲಿ ಅವರು ಕೂಡ ಒಂದು ಒಳ್ಳೆಯ ಇನ್ಸ್ಟಿಟ್ಯೂಷನ್ ಮಾಡಿ ಅಲ್ಲೂ ಕೂಡ ಚೆನ್ನಾಗಿ ನಡೆದಿದೆ. ಮೈಸೂರಿನಲ್ಲಿ ಸುತ್ತೂರು ಸ್ವಾಮಿಗಳು ಮತ್ತು ಬೇರೆ ಇನ್ಸ್ಟಿಟ್ಯೂಷನ್ಗಳು ಅವರು ಮಾಡಿದ್ದಾರೆ, ಚೆನ್ನಾಗಿ ನಡೆದಿದೆ. ಅದಕ್ಕಾಗಿ ನಾನು ಇಲ್ಲಿ ನಮ್ಮ ಪ್ರಥಮ ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜ್ ಇವೆಲ್ಲ ತೆಗೆದಂಥವರು ಮಹಾದೇವಪ್ಪ ರಾಂಪುರೆ ಅವರು ಕ್ಷೇತ್ರ ಛಾಯದಲ್ಲಿ ಸಾಕಷ್ಟು ಹೈದರಾಬಾದ್ ಕರ್ನಾಟಕ ಎಜುಕೇಷನ್ ಸೊಸೈಟಿ ಬೆಳೆದಿದೆ. ಅದಕ್ಕಿನ್ನೂ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಟ್ಟು ಪ್ರಾಮಾಣಿಕತೆಯಿಂದ ದಕ್ಷತೆಯಿಂದ ಅದಕ್ಕೆ ಮುಂದುವರೆದರೆ ಈ ಭಾಗದ ಜನರಿಗೆ ಇನ್ನೂ ಹೆಚ್ಚಿಗೆ ಅನುಕೂಲ ಆಗ್ತದೆ ಅಂಥೇಳಿ ಇಲ್ಲಿ ನಮೋಸಿನೂ ಕುಂತಾರೆ. ಸೊ ಅವರಿಗೂ ನಾನು ಹೇಳ್ತೀನಿ, ಯಾಕಂದರೆ ಎಜುಕೇಷನ್ ಹೆಲ್ತ್ ಇದು ಎಲ್ಲರಿಗೆ. ಈ ಹಾಸ್ಪಿಟಲ್ಗೆ ಯಾರಾದರೂ ಬೇರೆ ಪಾರ್ಟಿಯವರು ಬಂದರೆ, ಸಣ್ಣ ಪಾಟೀಲ್ ಕಾಂಗ್ರೆಸ್ ಪಾರ್ಟಿದವನ, ಅದಕ್ಕಾಗಿ ಬೇರೆ ಪಾರ್ಟಿಯವರಿಗೆ ಇಲ್ಲಿ ಸ್ಥಾನ ಇಲ್ಲ ಅಥವಾ ಬೆಡ್ ಇಲ್ಲ, ಅದೆಲ್ಲ ಏನು ಲ್ಯಾಬ್ ಖ್ಯಾತ ಇಲ್ಲ ಅಂಥೇಳಿ ವಾಪಸ್ ಕಳಿಸ್ತಾರ. ಎಲ್ಲರಿಗಿದೆ. ಅದಕ್ಕಾಗಿ ಹಾಗೆ ಸಂಸ್ಥೆಗಳು ಬೆಳೆದರೆ ಎಲ್ಲರಿಗೂ ಆಗ್ತದೆ. ಆದರೆ ಆ ನಿಯತ್ತಿಂದ ಬೆಳಿಬೇಕು. ಕೆಲವು ಜನರಿಗೆ ಅದರ ಲಾಭ ಸಿಗ್ತದೆ, ಕೆಲವು ಜನರಿಗೆ ಸಿಗೋದಿಲ್ಲ ಅನ್ನೋದು ಆಗಬಾರ್ದು. ಮೊದಲೇ ನಾವು ಇಲ್ಲಿ ಅತ್ಯಂತ ಶೈಕ್ಷಣಿಕ ದೃಷ್ಟಿಯಿಂದ ಹಿಂದುಳಿದಂಥವ್ರು ಇದ್ದೇವೆ. ಅದರಲ್ಲಿ ನಾವು ಮತ್ತೆ ಜನರಿಗೆ ಭಾಗ ಮಾಡ್ಕೋತ ಹೋದರೆ ಈ ಭಾಗ ಎಂದೂ ಮುಂದೆ ಬರೋದಿಲ್ಲ. ದಯವಿಟ್ಟು ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಮುಂದೆ ಸಹಾಯ ಮಾಡಬೇಕು ಅಂತ ಹೇಳಿ ಇಲ್ಲಿನ ಜನರಿಗೂ ಕೇಳ್ತೇನೆ. ಯಾವ ರೀತಿಯಾಗಿ ಬಾಂಬೆ ಕರ್ನಾಟಕದಲ್ಲಿ ಅನೇಕ ಜನ ತಮ್ಮ ಆಸ್ತಿಗಳನ್ನು ಎಜುಕೇಷನ್ ಸೊಸೈಟಿ ಕೊಡ್ತಾರೆ, ಓಲ್ಡ್ ಮೈಸೂರಿನಾಗ ಕೊಡ್ತಾರೆ. ಇಲ್ಲಿ ಯಾವುದಾದ್ರೂ ಒಂದು ಸ್ಕೂಲಿಗೆ ಒಂದು 2 ರೂಮ್ ಕಟ್ರಿ ಅಂದರೆ ಕಟ್ಟಲ್ಲ, ಅಥವಾ ಕಾಂಪೌಂಡ್ ಕಟ್ರಪ್ಪ ನಿಮ್ಮ ಊರಾಗಿರೋದೆ, ಶೌಚಾಲಯ ಕಟ್ರಿ ಅಂದರೆ ಕಟ್ಟೋದಿಲ್ಲ. ಸರ್ಕಾರ ಕಟ್ಟಿದ ಸರ್ಕಾರನ ಸತ್ತದ ಅಂತ ಕೇಳ್ತಾರೆ. ಇದು ಅವ್ರ ಮಕ್ಕಳೇ ಅಲ್ಲಿ ಓದ್ತಾರೆ, ಅವ್ರ ಮಕ್ಕಳಿಗೆ ಅಲ್ಲಿ ನೀರು ಬೇಕು,
ಇದು ಎಲ್ಲ ಬೇಕು. ಆದರೆ ಇತ್ತೀಚೆಗೆ ಹಿಂದಂತೂ ಜನ ಕಾಂಪಿಟಿಷನ್ ಮೇಲೆ ಬರ್ತಿದ್ರು. ನಮ್ಮ ಊರಾಗ ಒಂದು ಶಾಲೆ ಮಾಡ್ರಿ, ನಾವು 1 ಎಕರೆ ಜಮೀನು ಕೊಡ್ತೀನಿ, ಬಿಲ್ಡಿಂಗ್ ಕಟ್ಟಿ ಮಾಡ್ರಿ ಅಂತಿದ್ರು. ಹಾಸ್ಪಿಟಲ್, ನಮ್ಮ ಊರಾಗ ಒಂದು ಹಾಸ್ಪಿಟಲ್ ಮಾಡ್ರಿ, ನಾನು 4 ಎಕರೆ ಜಮೀನು ಕೊಡ್ತೀನಿ ಅಂದೆ. ಈಗ ಆ 4 ಎಕರೆ 1 ಎಕರೆ ಜಮೀನು ಕೊಟ್ಟಿದ್ದು ವಾಪಸ್ ಕೇಳ್ತಾ ಇದ್ದಾರೆ. ಕೆಲವು ಕಡೆ ಅವರು ಈ ಲ್ಯಾಂಡ್ ಅಕ್ವಿಸಿಷನ್ ಕೇಸ್ಗಳು ಹಾಕಿ ಅವೆಲ್ಲ ನಮಗಿಷ್ಟು ದುಡ್ಡು ಕೊಡ್ರಿ, ಅಷ್ಟು ದುಡ್ಡು ಕೊಡ್ರಿ ಅಂತ. ಹೀಗಾದರೆ ಯಾವ ಭಾಗನೂ ಕೂಡ ಮುಂದಕ್ಕೆ ಬರಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಇಂಥ ಸ್ವಲ್ಪ ಗುಣಗಳನ್ನು ನಮ್ಮಲ್ಲಿ ಬರಲಿ. ಈ ಭಾಗದಲ್ಲಿ ನೀವು ಎಲ್ಲರೂ ಇದಕ್ಕೆ ಸಹಾಯ ಮಾಡಬೇಕು ಅಂಥೇಳಿ ಕೇಳಿಕೊಂಡು ನಾನು ಹೆಚ್ಚು ಇನ್ನು ಮಾತು ಬೆಳೆಸಕ್ಕೆ ಹೋಗೋದಿಲ್ಲ. ಬಾಕಿ ಇದನ್ನು ನಮ್ಮ ಸಿದ್ದರಾಮಯ್ಯನವರು ಕೆಲವು ಮಾತಾಡ್ತಾರೆ ಮತ್ತು ದೀರ್ಘವಾಗಿ ಮಾತಾಡಲಿ ಅಂತ ಹೇಳಿ ನಾನು ಇಲ್ಲಿಗೆ ನನ್ನ ಮಾತುಗಳನ್ನು ಮೊಟಕುಗೊಳಿಸಿ ನಿಮ್ಮೆಲ್ಲರಿಗೆ ಒಳ್ಳೆಯದಾಗಲಿ, ಹಾಸ್ಪಿಟಲ್ನು ಚೆನ್ನಾಗಿ ನಡೀಲಿ ಮತ್ತು ಎಲ್ಲರೂ ಸೇರಿ ಇದಕ್ಕೆ ಬೆಳೆಸಿ ಅಂತ ಹೇಳಿ ಕೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾನ್ಯ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು, ನಮ್ಮ ನೆಚ್ಚಿನ ಸಂಸದರಾದಂತಹ ಸನ್ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ